ಈ ಸಾವು ಅಂತಕ್ಕಂಥದ್ದು ಯಾರನ್ನು ಬಿಡೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಆದರೆ ಪರಮಾತ್ಮ ಕರ್ಕೊಳ್ಳೋದು ಒಂದು ರೀತಿ ಸಾವಾದರೆ, ನಾವಾಗಿದ್ದು ನಾವೇ ಸಾವಿಗೆ ಕೊರಳೊಡ್ಡೋದು ಇನ್ನೊಂದು ರೀತಿ ದುರಂತ. ಎಲ್ಲ ಕಡೆ ಯುವಕರಿಗೆ ಒಂದಷ್ಟು ತಿಳುವಳಿಕೆಯನ್ನ ಇಂಥ ಹಿರಿಯರು ಪೂಜ್ಯರು ಹೇಳಬೇಕಾಗಿದೆ. ಈಗ ಸ್ವಲ್ಪ ದಿನದಲ್ಲಿ ಒಂದು ಹಳ್ಳಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಒಂದು ಹುಡುಗ ನೋಡಿ ಎಂತ ದುರಂತ ಅಂದ್ರೆ, ತಾನು ನೋವು ಪಡೋದಲ್ಲದೆ ತನ್ನ ತಂದೆ ತಾಯಿಗಳಿಗೂ ನೋವು ಕೊಡುವಂತ ದೃಶ್ಯ ಇದು. ನಿಜವಾಗಿ ನಡೆದ ಘಟನೆ. ಬೆಂಗಳೂರಲ್ಲಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದ ಹುಡುಗ ಒಂದು ತಿಂಗಳು ಮನೇಲೆ ಬಂದು ಉಳ್ಕೊಂಡ್ಬಿಟ್ಟ. ಕಾರ್ ಇಲ್ಲ, ಅಪ್ಪ ಸಾಲ ಮಾಡಿ ಒಂದು ಕಾರ್ ತಗೊಟ್ಟಿದ್ದ. ಆ ಕಾರ್ ಇಲ್ಲ. ಅಪ್ಪ ಕೇಳ್ದ, ಕಾರ್ ಇಲ್ಲಪ್ಪ. ಇಲ್ಲಪ್ಪ, ಬಾಡಿಗೆಗೆ ಬಿಟ್ಟಿದ್ದೀನಿ. ಸರಿ, ನೀನ್ ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ? ಇಲ್ಲ ಕಣಪ್ಪ, ರಜಾ ಕೊಟ್ಟವ್ರು ನನಗೆ. ಒಂದು ತಿಂಗಳು ಹಿಂಗೆ ಉಳ್ಕೊಂಡ. ಯಾರೋ ಒಂದು 15 ಜನ 2 ಕಾರಲ್ಲಿ ಬಂದರು ಆ ಊರಿಗೆ. ಆ ಮನೆ ಅಡ್ರೆಸ್ ಕೇಳ್ಕೊಂಡ್ ಬಂದರು. ಇವನೇನು ಮಾಡ್ದ, ಓಡೋಗಿ ಕೋಣೆ ಒಳಗಡೆ ಬಾಗ್ಲಾಕೊಂಬಿಟ್ಟ. ಆ 15 ಜನ ಬಂದವರಲ್ಲಿ ಅವ್ರ ಅಪ್ಪನಿಗೆ ಹಿಡ್ಕೊಂಡು ಕೇಳಿದ್ರು, ನಿನ್ನ ಮಗ 15 ಲಕ್ಷ ಸಾಲ ಮಾಡಿದ್ದಾನೆ, ಕಾರ್ ನಾವು ಕಿತ್ಕೊಂಡಿದ್ದೀವಿ, ಈಗ ನಮಗೆ ಅಸಲು ಬಡ್ಡಿ ಎಲ್ಲ ಸೇರಿ 30 ಲಕ್ಷ ಆಗಿದೆ, ಕೊಡಬೇಕು ಅಂತ. ಊರಿನ ಯಜಮಾನರುಗಳೆಲ್ಲ ಸೇರ್ಕೊಂಡ್ರು. ಮಾತಿಗೆ ಬೆಳೀತು. ಜಗಳದಲ್ಲಿ ಆ ಬಂದಿದ್ದಂಥ ವ್ಯಕ್ತಿ ಅಪ್ಪನಿಗೆ ಕೈ ಮಾಡ್ದ. ಒಂದು 2 ಏಟು ಹೊಡೆದ್ಬಿಟ್ಟ ಅಪ್ಪನಿಗೆ. ಇದು ಒಳಗಡೆ ಇರ್ತಕ್ಕಂಥ ಮಗನಿಗೆ ಕೇಳಿಸ್ತಾ ಇದೆ. ಆಯ್ತು, ಇನ್ನೊಂದು ತಿಂಗಳು ಟೈಮ್ ಕೊಡ್ರಪ್ಪ, ಯಾವುದಾದ್ರೂ 1 ಎಕರೆ ಜಮೀನು ಮಾರ್ಬಿಟ್ಟು ನಿನ್ನ ಸಾಲ ತೀರಿಸ್ಕೊಡ್ತೀನಿ ಅಂತೇಳಿ ಅವರನ್ನು ವಾಪಸ್ ಕಳಿಸಿದ್ರು. ಆದರೆ ಮಗ ಏನು ಮಾಡ್ದ, ನಮ್ಮ ಅಪ್ಪನಿಗಿಂತ ಅವಮಾನ ಆಗೋಯ್ತಲ್ಲ, ಗೊತ್ತಿರಲಿಲ್ಲ ಇಂಥ ಅವಮಾನ ಮಾಡಿದ್ನಲ್ಲ ಅಂಥೇಳಿ ಕೋಣೆ ಒಳಗಡೆ ನೇಣಾಕನ್ ಸತ್ತೋಗ್ಬಿಟ್ಟ ಮಗ. ಕೋಣೆ ಒಳಗಡೆ ನೇಣಾಕ ಸತ್ತೋಗ್ಬಿಟ್ಟ. ಅವರೆಲ್ಲ ಹೋದ್ರು. ಅಪ್ಪ ಏನು ಮಾಡ್ದ, ಹೆಂಡತಿನ ಎಮ್ಮೆ ಹಿಡ್ಕೊಂಡು ನಡಿ ನೀನು ಗದತಕ್ಕೆ, ನಾನು ಬರ್ತೀನಿ ಹಿಂದ್ಗಡೆಯಿಂದ ಅಂಥೇಳಿ, ನನ್ನ ಮಗ ಇಂಥ ಅವಮಾನ ಮಾಡಿದ್ನಲ್ಲ ಅಂತೇಳಿ ಅಪ್ಪ ಹೆಂಡತಿನ ಗದೆತಕ್ಕೆ ಕಳಿಸ್ಬಿಟ್ಟು ತಾನು ಹೋಗಿ ಕೊಟ್ಟಿಗೆಯಲ್ಲಿ ನೇಣಾಕ ಸತ್ತೋಗ್ಬಿಟ್ಟ ಅಪ್ಪ. ನೋಡಿ, ಅಪ್ಪ ಸತ್ತಿರೋದು ಮಗನಿಗೆ ಗೊತ್ತಿಲ್ಲ, ಮಗ ಸತ್ತಿರೋದು ಅಪ್ಪನಿಗೆ ಗೊತ್ತಿಲ್ಲ. ತಾಯಿ ಬಂದು ನೋಡಿದಾಗ ಅಪ್ಪ ಸತ್ತಿದ್ದಾನೆ, ಗಂಡ ಸತ್ತಿದ್ದಾನೆ, ಬಡ್ಕೊಳ್ತಾ ಇದ್ದಾಳೆ. ಮಗನೇ ಬಾಗಿಲು ತೆಗಿಯೋ ಅಂತಾಳೆ. ಅವನೆಲ್ಲಿದ್ದಾನೆ? ಕೋಣೆ ಒಳಗಡೆ ಅವನು ಸತ್ತೋಗಿದ್ದಾನೆ. ಇಷ್ಟಕ್ಕೆಲ್ಲ ಕಾರಣ ನಮ್ಮ ದುರಾಸೆ. ಸತ್ಯ ಅಲ್ವಪ್ಪ? ಇವತ್ತು ಜಮೀನಲ್ಲಿ 10 ಎಕರೆ ಜಮೀನಿದ್ರು ಕೂಡ ಜೀವನ ಮಾಡ್ಕೊಂಡು ಹೋಗೋರು ಎಷ್ಟೋ ಜನ ಇದ್ದಾರೆ. ಆದರೆ ಜೂಜಾಟ ಆಡಿ, ಇಸ್ಪೀಟ್ ಆಡಿ ಅಥವಾ ಗ್ಯಾಂಬ್ಲಿಂಗ್ ಆಡಿ ಉದ್ಧಾರ ಆದವ್ರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ನಾವು ಮಕ್ಕಳಾದವ್ರಿಗೂ ಎಚ್ಚರಿಕೆಯಿಂದಿರಬೇಕು. ತಂದೆ ತಾಯಿಗಳು ಏನು ಕಷ್ಟ ಬಿಟ್ಟಿದ್ದಾರೋ, ಅವ್ರ ಕಷ್ಟ ಎಷ್ಟಿದೆಯೋ, ಹೆಂಡತಿ ಮಕ್ಕಳು ನನಗಾಗಿ ಬದುಕ್ತಾ ಇದ್ದಾರೆ, ಜೀವನ ಮಾಡ್ಕೊಂಡು ಹೋಗೋಣ ಅನ್ನುವಂಥ ಸಾಧಾರಣವಾದ ಮನಸ್ಸು ಅವರಲ್ಲಿರಬೇಕು. ಹಾಗಾಗಿ ಆ ಮಕ್ಕಳಿಗೆ ಹೇಳೋದಿಷ್ಟೇ, ಜೂಜಾಟ ಆಡಿ ಯಾರೂ ಉದ್ಧಾರ ಆಗಿಲ್ಲ. ತಂದೆ ತಾಯಿಗಳ ಪ್ರೀತಿಯನ್ನು ನೋಡಿ ಸಂತೋಷವಾಗಿರಿ. ಇರೋದ್ರಲ್ಲೇ ಜಮೀನಾಗಿರ್ಬೋದು, ಅಂಗಡಿ ಮುಗ್ಗಟ್ಟಾಗಿರ್ಬೋದು, ಬಂದಷ್ಟನ್ನ ಪ್ರೀತಿಯಿಂದ ಸಂಪಾದನೆ ಮಾಡ್ಕೊಂಡು ಸುಖವಾದ ಜೀವನ ಮಾಡಿ ಅನ್ನೋದೇ ನಮ್ಮ ಆಸೆ.